ಸೊ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ NK150 ರೈಡರ್. ಸೊ ಏನಪ್ಪ ವಿಷಯ ಅಂದರೆ, ನಿಮಗೆ ಲಾಸ್ಟ್ ಗೊತ್ತೇ ಅಲ್ಲ, ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ತೀರಾ, ನೋಡ್ತಾ ಇರ್ಬೋದು ನೀವು. ಹೌದು RCB ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ದೆ, ಆಕ್ಸಿಡೆಂಟ್ ಆಯಿತು. ಏನಪ್ಪ ನಿಮ್ಮದು, ಆಮೇಲೆ ಹಾಸ್ಪಿಟಲ್ ಅದು ಇದು ಏನೇನೋ ಆಗೋಯ್ತು. ಸೊ ಇವಾಗ ಏನಪ್ಪ ಅಂದರೆ, ನಂದು ಗಾಡಿ ಅವನು ಯಾರೋ ಪೇಷಂಟ್ ಕಡೆಯಿಂದ ಓನರ್ ಅವನು ಯಾರೋ ಇಟ್ಕೊಂಡಿದ್ದ ಅಲ್ಲ. ಸೊ ಆಮೇಲೆ ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟೆ. ಓಕೆ, ಅದ್ರ ನಂತರ ಅಲ್ಲಿಂದ ಏನಾಯ್ತು ಅಂದರೆ, ಗಾಡಿ ಪೊಲೀಸ್ ಸ್ಟೇಷನಲ್ಲೇ ಇದೆ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ನಾನು ಡೈಲಿ ಹೋಗ್ಕೊಂಡು ಅವ್ರಿಗೆ ಕೇಳೋದು, ಸರ್ ಗಾಡಿ ಯಾವಾಗ ಕೊಡ್ತೀರಾ, ಹಾಗೆ ಹಿಂಗೆ ಅಂತ ಎಲ್ಲ ಹೇಳಿ ಕೇಳಿದೆ. ಅವ್ರು ನೋಡಿದ್ರೆ ಡೈರೆಕ್ಟಾಗಿ ಪೊಲೀಸ್ನವರು ಅಮೌಂಟ್ ಕೇಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರು ಅಂದ, ಏನಪ್ಪ ನಿಂಗೆ ಗಾಡಿ ಬೇಕಂದರೆ ಇಷ್ಟು ಅಮೌಂಟ್ ಖರ್ಚಾಗುತ್ತೆ ಇಲ್ಲಿ ಅಂತ ಹೇಳ್ದ. ಓಕೆ, ಅದ್ರ ನಂತರ ಅವನು ಸ್ವಲ್ಪ ವಿಚಾರ ಮಾಡಿದೆ. ನನಗೆ 25,000 ನನ್ನ ಕಡೆ ಇದ್ದರೆ ನಾನು ಆ ಪೇಷಂಟಿಗೆ ಕೊಟ್ಕೊಂಡಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ಬೋದಾಗಿತ್ತಲ್ಲ ಅವನು ಅಂತ. ನಾನು ಫಸ್ಟ್ ಡೇ ಹೋದೆ, ಅಂದರೆ ಗಾಡಿ ರಾತ್ರಿ ನಂದು ಇದಾಗಿತ್ತು, ಕಿಡ್ನಾಪ್ ಮಾಡ್ಕೊಂಡಿದ್ರು. 2ನೇ ದಿನ ಹೋಗ್ಕೊಂಡು ಗಾಡಿ ಏನೋ ತೊಗೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡ್ರು. ಆಮೇಲೆ 2ನೇ ದಿನ ಅಂದ, ಇಲ್ಲಪ್ಪ ನಾಳೆ ಬೆಳಿಗ್ಗೆ ಬಾ ಅಂತ ಹೇಳ್ದ. 3ನೇ ದಿನ ಹೋದೆ. 3ನೇ ದಿನ ಏನು ಮಾಡ್ದೆ ಅಂದರೆ, ಅಲ್ಲಿ ಗಾಡಿನ ಅಲ್ಲಿ ನಾನು ಬಿಡಿಸ್ಬೇಕಂದ್ರೆ, ಸರ್ ಏನಾಗುತ್ತೆ ನಿಮ್ಮ ಪ್ರೊಸೀಜರ್ ಏನು ಅದನ್ನೆಲ್ಲ ಹೇಳ್ದೆ. ಯಪ್ಪ ನಿನ್ನ ಮೇಲೆ FIR ಆಗಿದೆ, ಹಿಂಗೆ ಕೇಸ್ ಆಗಿದೆ. ಸೊ ಇವಾಗ ನೀನು ಆ ಗಾಡಿ ತಗೊಂಡು ಬರಬೇಕು. ತೊಗೊಂಡು ಹೋಗ್ಬೇಕಂದ್ರೆ ಇಷ್ಟು ಅಮೌಂಟ್ ಆಗುತ್ತೆ, ಈ ಅಮೌಂಟನ್ನು ನೀನು ಪೇ ಮಾಡು, ಆಮೇಲೆ ಗಾಡಿ ತೊಗೊಂಡೋಗು, ಎಲ್ಲ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳ್ದೆ. ಓಕೆ, ಅವ್ರು ಯಾರು ಏನು ಅಂತ ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ, ಅದು ನಮ್ಗೆ ಬೇಡ. ಓಕೆ, ಜಸ್ಟ್ ನಿಮಗೆ ಇನ್ಫಾರ್ಮೇಷನ್, ನಿಮ್ಮ ಜೊತೆ ಯಾವತ್ತಾದರೂ ಈ ಥರ ಏನಾದರೂ ಆದವಾಗ ನಿಮಗೂ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಸ್ವಲ್ಪ ಜನರಿಗೆ ಗೊತ್ತಿರ್ತದೆ, ಯಾರು ನಾಲೆಜ್ ಇರೋರಿಗೆ. ಈಗ ನನ್ನಂತ ಆಗಿದ್ದರೆ ಅವರಿಗೆಲ್ಲ ಎಲ್ಲಿ ಗೊತ್ತು. ಸೊ ಅದಕ್ಕೆ ಈ ವಿಡಿಯೋ, ಓಕೆನಾ. ಆದ್ರೂ ಮತ್ತೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಲಾಸ್ಟ್ ಲಾಗಲ್ಲಿ ಏನಾದರೂ ಇದ್ದರೆ ನಿಮ್ಗೆ ಹೇಳ್ತೀನಿ, ಪೊಲೀಸ್ನವ್ರು ಏನು ಮಾಡಿದ್ದಾರೆ ಅಂತಲೂ. ಆ ಲಾಗ್ ಏನೋ ಲೆಂತ್ ಜಾಸ್ತಿ ಆಗುತ್ತಂತ ನಾನು ಅದರಲ್ಲಿ ಜಾಸ್ತಿ ಏನೋ ಹೇಳಿಕ್ಕೆ ಹೋಗಿಲ್ಲ. ಆಯಿತು, ಅವ್ನು ಕೇಳ್ದ 25,000, ಆಮೇಲೆ FIR ಆಗಿದೆ, ಹಿಂಗೆ ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಕೊಂಡೆ ಹೇಳ್ದೆ. ಆಯಿತು ಸರ್, ನಂಗೆ 1 ದಿನ ಟೈಮ್ ಕೊಡಿ, ನಾನು ನೋಡ್ತೀನಿ, ಪೇ ಮಾಡ್ಲಿಕ್ಕೆ ಆದರೆ ಪೇ ಮಾಡ್ತೀನಿ, ಇಲ್ಲಾಂದರೆ ಸರ್ ಆಗಲ್ಲ, ನೋಡೋಣ ಮುಂದೆ ಅಂತ ಹೇಳಿದೆ. ಆಮೇಲೆ 4ನೇ ದಿನ ಹೋದೆ. 4ನೇ ದಿನ ಹೋದ್ಮೇಲೆ, ಸರ್ ಗಾಡಿ ಯಾವಾಗ ಕೊಡ್ತೀರಾ ಅಂತ ಕೇಳಿದೆ. ಫಸ್ಟ್ ಪೇ ಮಾಡಪ್ಪ ಅಂತ ಹೇಳಿದರು. ಅಲ್ಲಿ ಬೇಲ್ ಕಾಪಿ ಎಲ್ಲ ತೋರಿಸ್ತಾರೆ, ನೋಡಿ ಹಿಂಗೆ ಬೇಲ್ ಕಾಪಿಗೆಲ್ಲ 10,000 ಆಗುತ್ತೆ. ಸೊ ಇದನ್ನು ಕಟ್ಟಬೇಕು, ಆಮೇಲೆ ಇಲ್ಲಿ ಕಟ್ಟಬೇಕು, ಅಲ್ಲಿ ಇರುತ್ತೆ ಚಾರ್ಜಸ್, ಹಿಂಗೆ ಏನೇನೋ ಅಂದ ಅವನು. ಓಕೆ, ಸೊ ನನಗೇನೋ ಅಂದರೆ ಫಸ್ಟ್ ಟೈಮು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಮಗೇನೋ ಏನೂ ತಲೆನೇ ಓಡಲ್ಲ ಅಲ್ಲಿ. ಆಮೇಲೆ 6ನೇ ದಿನ ಹೋಯಿತು, 7ನೇ ದಿನವೂ ಹಾಗೆ ಹೋಯಿತು, 8ನೇ ದಿನವೂ ಹಾಗೆ ಹೋಯಿತು, 9ನೇ ದಿನವೂ ಹಾಗೆ ಹೋಯಿತು. ಓಕೆ, ಆಮೇಲೆ 10ನೇ ದಿನ ಕೂಡ ಹಾಗೆ ಹೋಯಿತು. ಆಮೇಲೆ 11ನೇ ದಿನ ಏನಪ್ಪ ಅಂದರೆ ಸಿಚುವೇಶನ್ನು, ನಮ್ಮವರು ಒಬ್ಬರು ಫ್ರೆಂಡಿನ ತಂದೆಯವರಿದ್ದರು, ಅವ್ರಿಗೆ ಕರ್ಕೊಂಡು ಹೋದೆ. ಅಣ್ಣ ಹಿಂಗಿದೆ, ಈಗ ಏನು ಮಾಡಬೇಕು ಅಂತ ನಾನು ಕೇಳಿದೆ ಅವರಿಗೆ. ಅವ್ರು ಬಂದು ಅವ್ರ ಹತ್ರ ಮಾತಾಡ್ತಿದ್ರು, ಸರ್ ಹಿಂಗೆ ಅಂದರೆ ಅವರಿಗೂ ಸ್ವಲ್ಪ ಪರಿಚಯನವ್ರು ಏನೇನೋ ಇದ್ದರು. ಆಮೇಲೆ ಅವರು ಬಂದು ಮಾತಾಡಿಸ್ಕೊಂಡು ಗಾಡಿಯನ್ನು ಬಿಡಿಸ್ಕೊಟ್ರು. ಆದರೆ ದುಡ್ಡು ತೊಗೊಳೋದು ಮಾತ್ರ ನಿಲ್ಲಿಸಲಿಲ್ಲ. 10,000 ತೊಗೊಂಡ, ಫೈನಲಿ 10,000 ತೊಗೊಂಡ ಅವನು. ಅದ್ರ ಕೇಸ್ ಇನ್ನೂ ನಡೀತಾ ಇದೆ, ಅದು ಯಾವಾಗ ಕ್ಲಿಯರ್ ಆಗುತ್ತೆ ಏನು ಅಂತ ಅದು ಗೊತ್ತಿಲ್ಲ ನನಗೆ. ಸೊ ನೋಡೋಣ ಯಾವಾಗ ಏನಾಗುತ್ತೆ. ಇವಾಗ ನಿಮ್ಮ ಜೊತೆ ಈ ಥರ ಏನಾದರೂ ಆದರೆ ಆ ಟೈಮಲ್ಲಿ ನೀವೇನು ಮಾಡಬೇಕಂತ ನಾನು ಹೇಳ್ತೀನಿ ನಿಮಗೆ, ಓಕೆನಾ. ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ಹೇಳ್ತೀನಿ. ಆಕ್ಸಿಡೆಂಟ್ ಆಯ್ತಪ್ಪ, ಒಂದು ಆ ಪೇಷಂಟಿಗೆ ಅಂದರೆ ಯಾರಿಗೂ ಗೊತ್ತಿರ್ತೀರ, ಏನಾದರೂ ಆಯ್ತಂದರೆ ಆ ಪೇಷಂಟಿಗೆ ನೀವು ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ, ಇದು ಫಸ್ಟ್ ಥಿಂಗ್, ಓಕೆನಾ. ಇನ್ನೊಂದು, ಪೊಲೀಸ್ನವ್ರು ಕೇಳಿದ್ರಂತನೂ ದುಡ್ಡು ಕೊಡಬೇಡಿ, ನಾವು ಕೋರ್ಟಿಗೆ ಹೋಗ್ತೀವಿ, ಕೋರ್ಟಲ್ಲಿ ನೋಡ್ಕೋತೀವಿ ಅಂತ ಹೇಳಿ. ಓಕೆ, ಇನ್ನೊಂದು ಥಿಂಕ್ ಏನಂದರೆ, ಪೇಷಂಟ್ನವರಿಗೆ ನಿಮ್ಮ ಮೇಲೆ ಅಂದರೆ ಅವ್ರಿಗೆ ಪೇಷಂಟ್ನವರಿಗೆ ನಿಮ್ಮ ಇನ್ಶೂರೆನ್ಸು, ಗಾಡಿ DL, ಆಮೇಲೆ ಅದೇನಂತಾರೆ RC, ಅದೆಲ್ಲ ಕ್ಲಿಯರ್ ಆಗಿರಬೇಕು, ಎಲ್ಲ ಕ್ಲಿಯರ್ ಇರಬೇಕು ನಿಮ್ಮದು. RC, DL, ಇನ್ಶೂರೆನ್ಸು ಅದನ್ನು ಕ್ಲಿಯರ್ ಇದ್ದರೆ ಮಾತ್ರ ನಿಮ್ಮದೆಲ್ಲ ಓಕೆ ಇರುತ್ತೆ ಅಲ್ಲಿ. ಆಮೇಲೆ ನೀವು ಸೇಫ್ ಆಗಿರಬೇಕು, ನೀವು ಹೆಲ್ಮೆಟ್ ಹಾಕಿರಬೇಕು. ಆ ಟೈಮಲ್ಲಿ ಏನೂ ಕೊಡ್ಲಿಕ್ಕೆ ಹೋಗ್ಬೇಡಿ ಅವರಿಗೆ. ನೀವೇನು ಮಾಡಿ, ಹಾಸ್ಪಿಟಲಿಗೆ ಹೋಗಿ ಅವನಿಗೆ ಅಡ್ಮಿಟ್ ಮಾಡಿಸಿ, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಪ್ಪ ಅಂತ ಹೇಳಿ ಅಷ್ಟೇ, ಬಿಡಿ, ಮುಗೀತು. ನಿಮ್ಮ ಕಡೆಯಿಂದ ಏನಾಗುತ್ತೆ, ನಿಮಗೇನಾದರೂ ಮನಸ್ಸಲ್ಲಿ ಇದ್ದರೆ ಕೊಡೋದು, ನೋಡ್ಕೊಳ್ಳೋದು, ಅದನ್ನು ಮಾಡಿ ಅಷ್ಟೇ. ಆಮೇಲೆ ಅವರು 2ನೇ ದಿನ ಎಲ್ಲ ಸ್ಟೇಟ್ಮೆಂಟ್ ಆದಮೇಲೆ ಪೊಲೀಸ್ನವರೇ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆವಾಗ ನೀವು ಅಲ್ಲಿ ಕೇಳಿ, ಸರ್ ಹಿಂಗೆ ಆಗಿದೆ, ಈಗ ಏನು ಮಾಡಬೇಕು ಅಂತ. ಆವಾಗ ಅವ್ರು ಏನು ಮಾಡ್ತಾರೆ, ನಿಮಗೆ ಕೋರ್ಟಿಗೆ ಹೋಗಪ್ಪ, ಹಿಂಗೆ ಕೋರ್ಟಲ್ಲಿ ಒಂದೇನೋ ಫೀಸ್ ಇರುತ್ತೆ, ಆ ಫೀಸನ್ನು ಕಟ್ಟು, ಆಮೇಲೆ RTOದಲ್ಲಿ ಏನೋ ಫೀಸ್ ಇರುತ್ತೆ, ಅದನ್ನೆಲ್ಲ ಸೆಟಪ್ ಮಾಡ್ಲಿಕ್ಕೆ ಒಂದು 3-6 ತಿಂಗಳು ಆಗುತ್ತೆ ಅಂತ ಪೊಲೀಸ್ನವನೇ ಹೇಳ್ದ. ಇದ್ರ ಮೈಡ್ಲಲ್ಲಿ ನಿಮ್ಗೇನಾದರೂ ಅಮೌಂಟ್ ಕೇಳಿದ್ರೆ ಪೊಲೀಸ್ನವರು ನಿಮ್ಮ ಭಯನೂ ಹುಟ್ಟಿಸ್ತಾರೆ ಅವರು, ಗೊತ್ತಾ. ಯಾಕೆ ಗೊತ್ತಾ ಅಂದರೆ,
ನಿನ್ನ ಲೈಸೆನ್ಸ್ ಬ್ಯಾನ್ ಮಾಡಿಸ್ತೀನಿ, ನಿಂದು ಗಾಡಿ ಡಾಕ್ಯುಮೆಂಟ್ಸ್ ಕೊಡ್ತೀಯಾ ಇಲ್ಲ ಅಂದರೆ ನಿನ್ನ ಗಾಡಿ ಸೀಸ್ ಮಾಡ್ತೀನಿ, ಆ ಥರ ಎಲ್ಲ ಭಯ ಇಡ್ತಾರೆ. ಆ ಟೈಮಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ಓಕೆ, ಸೊ ನಾನು ಹೇಳಿರೋದು ಇಷ್ಟೇ. ಎಲ್ಲ ಕ್ಲಿಯರ್ ಮಾಡಿ, ಎಲ್ಲೂ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ. ಸೊ ಗೈಸ್, ಇವತ್ತಿಗೆ ಇಷ್ಟೇ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ ಅನ್ನುತ್ತಾ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನಪ್ಪ ಅಂದರೆ, ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲೆಲ್ಲ ನೋಡಿರ್ತೀರ ನೀವು, ರ್ಯಾಪಿಡೋ ಹೊಡಿತಾ ಇದ್ದೀನಿ. ಸೊ ಇವಾಗೂ ರ್ಯಾಪಿಡೋಗೆ ಹೋಗ್ತಾ ಇದ್ದೀನಿ. ಏನು ಮಾಡಲಿ, ಬಜೆಟ್ ಡೌನ್ ಆಗಿದೆ ಪೂರಾ. ಮತ್ತೆ ಮೌಂಟ್ ಮಾಡಲಿಕ್ಕೆ ಕೇಸ್ ಬರುತ್ತಲ್ಲ, ಅದನ್ನೆಲ್ಲ ಮುರಿದಾಕಿದ್ದಾನೆ ಅವನು. ಬಿಡಿ, ಅದನ್ನೆಲ್ಲ ತೊಗೊಳ್ಳೋಣ. ಇನ್ನೊಂದು ಅದಕ್ಕೊಂದು 5,500 ಏನೋ ಆಗುತ್ತೆ, ಕ್ಲ್ಯಾಂಪ್ ಗೇಮ್ ಎಲ್ಲ ಸೇರಿ. ಆಮೇಲೆ ಇನ್ನೊಂದು ಹೆಲ್ಮೆಟ್ ತೊಗೋಬೇಕು. ಈ ಹೆಲ್ಮೆಟ್ ಭಾಳ ಇದಾಗೋಗಿದೆ ನಂದು. ಸೊ ಅದಕ್ಕೆ ಯಾವಾಗ ಮುಹೂರ್ತ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ, ಹೆಲ್ಮೆಟ್ ತೊಗೊಳ್ಳಿಕ್ಕೂ ಕೂಡ. ಸೊ ಬನ್ನಿ, ನಂದು ಮತ್ತೆ ಇಲ್ಲೇ ಟೈಮ್ ವೇಸ್ಟ್ ಮಾಡಿದ್ರು ಕೂಡ ಅರ್ನಿಂಗ್ಸು ಆಗೋಲ್ಲ. ಸೊ ನಿನ್ನೆ ಏನೋ 500 ಚಿಲ್ಲರೆ ಏನೋ ಆಗಿತ್ತು. ಸೊ ಇವತ್ತು ನೋಡೋಣ ಎಷ್ಟಾಗುತ್ತಂತ. ಈಗ ಆಲ್ರೆಡಿ 4 ಗಂಟೆ ಆಗಿದೆ. ಸೊ ವಾಚೇ ಕಟ್ಟಲಿಲ್ಲ ಅದು. ಸೊ 4 ಗಂಟೆ ಆಗಿದೆ. ಒಂದು 8 ಗಂಟೆ ತನಕ ಹೊಡಿತೀನಿ, ನೋಡೋಣ ಎಷ್ಟಾಗುತ್ತೆ. ಬನ್ನಿ ಹೋಗೋಣ. ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ಲಾಗ್ ಇಷ್ಟವಾದರೆ, ಇಷ್ಟ ಏನೋ ಆಗುತ್ತೆ, ಏನು ತೋರಿಸ್ತಿದ್ದೀನಿ ಅಂತ ನಿಮ್ಗೆ ಇಷ್ಟವಾಗಲಿಕ್ಕೆ, ಹೌದಲ್ಲ? ಆದರೂ ನನ್ನ ಪ್ರೀತಿಯ ಸಪೋರ್ಟರ್ ಪ್ಲೀಸ್ ಶೇರ್ ಮಾಡಿ. ಯಾರೆಲ್ಲ ಹೊಸಬರಾಗಿದ್ದರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನುತ್ತಾ ಮತ್ತೆ ಸಿಗುವ ನಾಳೆ. ಟಾಟಾ, ಬೈ ಬೈ, ಟೇಕ್ ಕೇರ್, ಪ್ಲೀಸ್ ಗೈಸ್.